ರಹೀಂ ನಿಮ್ಗೆ ಒಬ್ನೇ ಮಗನಾ? ಹೌದು, ಆ ಅಲ್ಲ ನಮಗೆ ಕೊಟ್ಟು ಒಬ್ಬನೇ ಮಗ ಸಾಬ್. ಅವನ ಮನಸ್ಸು ತುಂಬಾ ಒಳ್ಳೆಯದು ಸಾಬ್. ಕಷ್ಟಾಗಿ ಐತೆ ಅಂತ ಯಾರೇ ಬಂದ್ರು ಸಹಾಯಕ್ಕೆ ಅಂತ ಫಸ್ಟ್ ಹೋಗಿ ನಿಂತ್ಕೊತಾ ಇದ್ದ. ನಮ್ದಕ್ಕೆ ಆಕ್ಸಿಡೆಂಟ್ ಆಗ್ಬಿಟ್ಟು ಕಾಲು ಹೋಗ್ಬಿಡ್ತು. ಆಗ ಅವನು 6ನೇ ಕ್ಲಾಸ್ ಓದ್ತಾ ಇದ್ದ. ಈ ಸ್ಕೂಲ್ಗೆ ಬಿಟ್ಬಿಟ್ಟು ನಮ್ದಕ್ಕೆ ಆರೈಕೆ ಮಾಡ್ತಾ ಇದ್ದ. ಬಿರಿಯಾನಿಗೆ ಮಾಡೋದ್ರಲ್ಲಿ ನಮ್ಮ ಇಡೀ ಏರಿಯಾದಲ್ಲಿ ಅವನ ಮೀರ್ಸೋರು ಕೌನೆ ಸಾಬ್. ಈ ಊರಿನಲ್ಲಿ ಯಾವುದೇ ವಿಶೇಷ ಇದ್ರು ರಹೀಮ್ದು ಬಿರಿಯಾನಿ ಆಗ್ಲೇಬೇಕು. ನಾವು ಹೇಗೆ ಬಿರಿಯಾನಿಗೆ ಮಾಡೋದ್ರಲ್ಲಿ ಫೇಮಸ್ ಇದೀವಲ್ಲ, ಹಾಗೆ ವೆಜಿಟೇರಿಯನ್ಗೆ ಮಾಡೋದ್ರಲ್ಲಿ ಕೃಷ್ಣ ಭಟ್ ತುಂಬಾ ಫೇಮಸ್. ನಮ್ದು ಕೃಷ್ಣ ಬಾಯ್ದು 20 ವರ್ಷದ ದೋಸ್ತಿ. ಯಾವುದೇ ಆರ್ಡರ್ ಬಂದ್ರೂ ನಾನ್ ವೆಜ್ಗೆ ನಾನು, ವೆಜಿಟೇರಿಯನ್ಗೆ ಕೃಷ್ಣ ಬಾಯಿ ಮಾಡ್ತಿದ್ವಿ. ಅವ್ರು ಹಿಂದೂ, ನಾವು ಮುಸ್ಲಿಂ ಆದ್ರೂ ಒಂದೇ ಫ್ಯಾಮಿಲಿ ತರ ಇರ್ತಿದ್ವಿ. ಅವ್ರದಕ್ಕೆ ಭೇಟಿನೇ ಸಂಗೀತ. ಅಡುಗೆಯಲ್ಲಿ ನನ್ ಬೇಟ ನನಗೆ ಸಹಾಯ ಮಾಡ್ತಿದ್ದ, ಸಂಗೀತ ಭೇಟಿ ಅವರೊಬ್ಬಗೆ ಸಹಾಯ ಮಾಡ್ತಿದ್ಲು. ರಹೀಂ ಮತ್ತು ಸಂಗೀತ ಇಬ್ರು ಚಿಕ್ಕ ವಯಸ್ಸಿನಿಂದ ಸ್ನೇಹಿತರಾಗಿ ಬೆಳೆದವರು ಜಾತೆ ಪ್ರೇಮಿಗಳಾದ್ರು. ಅವರಿಬ್ರು ಪ್ರೀತಿಗೆ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಾಯ್ತು ಸಾಬ್. ಅವರಿಬ್ರು ಸಂತೋಷನೇ ನಮ್ದು ಸಂತೋಷ ಅನ್ಬಿಟ್ಟು ಸುಮ್ಮನಾಗ್ಬಿಟ್ಟು. ಆದ್ರೆ ಈ ವಿಷಯ ಕೃಷ್ಣ ಬಾಯಿಗೆ ಮಾಲೂಮ್ ಹುವ. ಅವ್ರಿಗೆ ಇವ್ರ ಪ್ರೀತಿನ ಒಪ್ಕೊಳ್ಳಕ್ಕೆ ಇಷ್ಟ ಆಗೇ ಆಗ್ಲಿಲ್ಲ. ಸಂಗೀತ, ಸ್ನೇಹಕ್ಕೆ ಸಂಪ್ರದಾಯ ನೋಡ್ಬೇಕಿಲ್ಲ, ಸಂಬಂಧ ಮಾಡಬೇಕು ಅಂದ್ರೆ 3 ತಲೆಮಾರು ನೋಡ್ಬೇಕು. ನನ್ನ ಮಾತು ಮೀರಿದ್ರೆ ನನ್ನ ಹೆಣ ನೋಡ್ಬೇಕಾಗತ್ತೆ. ಸರಿ, ಕೊನೆ ಸಲ ರಹೀಂ ಮನೆ ಬಿಟ್ಟು ಹೋದಾಗ ಅವನ ಮನಸ್ಥಿತಿ ಹೇಗಿತ್ತು? 2 ದಿನಗಳ ಹಿಂದೆ ಕ್ಯಾಕಿ ಟೆನ್ಷನ್ में था, बाद में अच्छा था. ಬಹುತ್ ಬಡ ಆರ್ಡರ್ ಸಿಕ್ಕಿದಾವೆ ಅಂತ ಹೇಳಿ ಅಡ್ವಾನ್ಸ್ ತರಕ್ಕೆ ಖುಷಿಯಾಗಿ ಹೊರಟ. ಅವನ್ಗೆ ಕುಡ್ತಾ ಗಿಡ್ತಾ ಅಂತ ಛೇ, ಅವನ್ಗದೆಲ್ಲ ಅಭ್ಯಾಸ ಇರ್ಲಿಲ್ಲ. ನಮ್ ಧರ್ಮದಲ್ಲಿ ಕುಡಿಯೋದು ಹರಾಮು. ಆದ್ರೆ ಅವನ್ಗೆ ಒಂದೇ ಒಂದು ಕೆಟ್ಟ ಅಭ್ಯಾಸ ಇತ್ತು, ಬೀಡಿ ಸೇತಾ ಇದ್ದ. ಅವನದು ರೀಸೆಂಟ್ ಫೋಟೋಗ್ರಾಫ್ಸ್ ಏನಾದ್ರು ಇದೆಯಾ? ಇದೆ ಸರ್, ಕೊಡ್ತೀನಿ. ಸತ್ಯ, 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 ಯಾಕೆ ತಿರ್ಗಾ ಕಿರ್ಚ್ಕೊಂಬಂದೆ? ಹುಡ್ಗ ನೋಡ್ದೆ ರೀ. ಯಾವ ಹುಡ್ಗ? ಅವತ್ತು ಸ್ಮಶಾನದಲ್ಲಿ ನೋಡ್ದೆ ಅಂತ ಹೇಳಿದ್ನಲ್ಲ, ಅದೇ ಹುಡ್ಗ ಇವತ್ ಮನೆ ಒಳಗ್ ಬಂದ್ಬಿಟ್ಟಿದ್ದಾನ್ರಿ. ಗೋಡೆ ಮೇಲೆ ಸೀಲಿಂಗ್ ತಲೆ ಕೆಳಗಾಗಿ ಓಡಾಡ್ತಾ ಇದ್ದಾನೆ. ಎಲ್ಲಿ? ರೂಮಲ್ಲಿ. ನಡಿ. 360 ಡಿಗ್ರಿ ಸೀಲಿಂಗ್ ಮೇಲೆ ಸುತ್ತಾ ಇರು. ಯಾರು? ಎಲ್ಲಿ ಹುಡ್ಗ? ಯಾರು ಕಾಣಿಸ್ತಾ ಇಲ್ಲ? ನಿಜವಾಗ್ಲೂ ಇಲ್ಲೇ ನೋಡ್ದೆ. ಸತ್ಯ, ಯಾಕೆ ಹೀಗೆ ಮಾಡ್ತಾ ಇದೀಯ? ನೀ ಯಾವ್ದಕ್ಕೂ ಹೆದರ್ಲ ಅಂತ ಹೇಳಿ ತಾನೆ ನಾವೀ ಮನೆಗೆ ಬಂದಿದ್ದು.
ನೀ ಪ್ರತಿದಿನ ಏನೇನೋ ಕಲ್ಪನೆ ಮಾಡ್ಕೊಂಡು ಈ ರೀತಿ ಹೆದರ್ತಾ ಇದ್ರೆ ನಾನು ಹೇಗೆ ನೆಮ್ಮದಿಯಿಂದ ಇರಲಿ? ನನ್ನ ಕೆಲಸ ನಾನು ಹೇಗೆ ಮಾಡಲಿ? ಇಲ್ಲ ರೀ, ಇನ್ಮೇಲೆ ನಾನು ಹೆದರಲ್ಲ, ಧೈರ್ಯವಾಗಿರ್ತೀನಿ. ಗುಡ್. ನೋಡು, ನಿನಗೇನಾದ್ರೂ ಹಂಗ ಅನಿಸ್ತು ಅಂದ್ರೆ ನನ್ನೇ ತಿಳಿಸು, ನಾನು ನಿನ್ ಜೊತೆ ಬರ್ತೀನಿ. ಆಯ್ತು, ಬಾ. ರಹೀಮ್ ಕೇಸ್ ಕೋರ್ಟಲ್ಲಿ ಆತ್ಮಹತ್ಯೆ ಅಂತ ತೀರ್ಮಾನ ಆಗ್ತಿದ್ದಂಗೆ ನನ್ಗೆಲ್ ಕಾಗೆ ಹಾರಿಸ್ತಿರೋ ಅನ್ಕೊಂಡೆ. ನನ್ನ ದುಡ್ಡು ನನ್ನ ಕೈ ಸೇರಿದೆ. ಥ್ಯಾಂಕ್ ಯು.